ಹಾಯ್, ಗುಡ್ ಮಾರ್ನಿಂಗ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಡೆಲ್ಲಿ ಕಾರ್ಸ್ ಬಗ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಮಾತಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಡೆಲ್ಲಿ ಕಾರ್ಸ್ನ ಇಲ್ಲಿಗೆ ತಗೊಂಬಂದ ಮೇಲೆ ಬೈ ರೋಡ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಮೇಲೆ ತಂದ ಮೇಲೆ ಅದನ್ನು ರಿಜಿಸ್ಟ್ರೇಷನ್ ಅಂದರೆ DL ಅಥವಾ HR ಅಥವಾ ಏನು ನಿಮ್ಮ ನಾರ್ತ್ ಇಂಡಿಯನ್ ನಂಬರ್ ಇರುತ್ತೋ ಅದನ್ನು ತೆಗೆಸಿ ನಮ್ಮ KA01 KA02 3 4 5 ಏನೋ ಇದೆಯಲ್ಲ ಇವೆಲ್ಲ ಇದನ್ನು ಮಾಡಿಸೋದು, ನಿಮ್ಮ ಹೆಸರಿಗೆ ಮಾಡಿಸೋದು, ಟ್ರಾನ್ಸ್ಫರ್ ಪ್ಲಸ್ ರಿಜಿಸ್ಟ್ರೇಷನ್ ಇದಿಷ್ಟನ್ನು ಮಾಡಿಸೋವಂಥ ಪ್ರೋಸೆಸ್ ಬಗ್ಗೆ ಇವತ್ತು ಹೇಳ್ಕೊಡ್ತೀನಿ. ಇದರಲ್ಲಿ ಲಾಸ್ಟ್ ಟೈಮ್ ಕೂಡ ಸ್ವಲ್ಪ ಹಿಂಟ್ ಕೊಟ್ಟಿದ್ದೆ, ಬಟ್ ಇವತ್ತು ಕಂಟಿನ್ಯೂಷನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಅಲ್ಲಿಂದ ಇಲ್ಲಿಗೆ ತಂದ ಮೇಲೆ ನಿಮಗೆ NOC ಪ್ರಾಬ್ಲಿ ಒಂದು 15ರಿಂದ 45 ದಿವಸದೊಳಗೆ ಮೆಜಾರಿಟಿ ಬಂದುಬಿಡುತ್ತೆ. ಸೊ ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಅದು ಅಲ್ಲಿ ಅವ್ರಿಗೆ ಬರುತ್ತೆ, ಏಜೆನ್ಸಿಗೆ ಬರುತ್ತೆ, ಅಥವಾ ಏನು ಏಜೆಂಟ್ ಯಾರು ಇರ್ತಾರೋ ಅಥವಾ ಯಾರು ಯೂಸ್ಡ್ ಕಾರ್ ಮಾರ್ಕೆಟು ಯಾರು ಶಾಪ್ ಇಟ್ಟಿರ್ತಾರೋ ಅವ್ರಿಗೆ ಬರುತ್ತೆ. ಅವ್ರಿಗೆ ಕೊರಿಯರ್ ಮುಖಾಂತರನೋ ಅಥವಾ PDF ಮುಖಾಂತರನೋ ಕಳಿಸ್ಕೊಡ್ತಾರೆ. ಬಟ್ ಬೆಟರ್ ನಿಮ್ಗೆ ಆಪ್ಷನ್ ಕೊರಿಯರ್ ಮಾಡಿಸ್ಕೊಳ್ಳಿ. ಸೊ ಫೋಟೋ ಕಾಪಿ ಅವೆಲ್ಲ ಕೇಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಸೇಫ್ಟಿಗೆ ಇಟ್ಕೊಂಡಿರಿ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕೆ ಹೋಗ್ಬೇಡಿ, ಅದರಿಂದ ಏನು ಯೂಸ್ ಇಲ್ಲ. ಸೊ ನಿಮ್ಮದು ಒರಿಜಿನಲ್ ಕಾಪಿ ಬರುತ್ತೆ, ಒಂದು ಜೆರಾಕ್ಸ್ ಮಾಡಿ ನೀವು ಇಟ್ಕೊಂಡಿರಿ. ಟ್ರಾನ್ಸ್ಫರ್ ಆಗೋವರೆಗೂ ಕೂಡ ನಂಬರ್ ಬರೋವರೆಗೂ ಇಟ್ಕೊಂಡಿರಿ. ಇನ್ನೊಂದನ್ನು NOCನ ಇಟ್ಕೊಂಡು ಗಾಡಿದು ಇನ್ಶೂರೆನ್ಸ್, ಗಾಡಿದು ಒರಿಜಿನಲ್ RC ಇದಿಷ್ಟನ್ನು ಕೂಡ ನೀವು, ಅದು ಇನ್ನು ಡೀಸೆಲ್ ಗಾಡಿ ಆಗಿರೋ ಎಮಿಷನ್ ಇಷ್ಟನ್ನು ಕೂಡ ತೊಗೊಂಡೋಗಿ ನೀವು ಯಾವ RTOಗೆ ಅಲ್ಲಿ NOC ತೊಗೊಂಡಿರ್ತೀರ ಅಲ್ಲೇ ತೊಗೋಬೇಕು. ನೀವು ಫಸ್ಟ್ NOC ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಯಾವ RTO ಬೇಕು. ಇವನ್ ನಿಮ್ಮ ಬೆಂಗಳೂರಿನಲ್ಲಿ ಬೆಂಗಳೂರು ತುಂಬ RTOಸ್ಗಳಿದೆ, ಅದಕ್ಕೆ ತೊಗೋಬಹುದು. ಅಥವಾ ನೀವು ಇದು ವಿಜಯನಗರಕ್ಕೆ ತೊಗೋಬೋದು, ಹುಬ್ಳಿಗೆ ತೊಗೋಬೋದು, ಗದಗ ತೊಗೋಬೋದು, ಕೊಪ್ಪಳ, ಯಾವುದಕ್ಕೆ ಬೇಕಾದ್ರೂ ತೊಗೋಬೋದು. ಅಥವಾ ನೀವು ಏನೋ ಆಂಧ್ರಕ್ಕೆ ಹೋಗ್ತೀರ, ಆಂಧ್ರ, ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು. ಬಟ್ ನನ್ನ ಸ್ಟ್ರಾಂಗ್ ರೆಕಮೆಂಡೇಷನ್ ಅಂತ ಹೇಳಿದ್ರೆ, ನೀವು ಯಾವ RTOಗೆ ತೊಗೋಬೇಕಂತ ಫಿಕ್ಸ್ ಆಗಿದ್ರೆ ಆ RTO ಮೊದಲೇ ವಿಚಾರಿಸ್ಕಿಟ್ಕೊಳ್ಳಿ. ಅಲ್ಲಿರೋರು ಯಾರೋ ನಿಮಗೆ ಸ್ವಲ್ಪ ರೀಸನಬಲ್ ಮಾಡ್ಕೊಡ್ತಾರ ಏನಾದರೂ ಪ್ರೊಸೀಜರ್ನ. ಯಾಕಂದ್ರೆ ಟ್ಯಾಕ್ಸ್ನ ನೀವೇನು ಮಾಡೋಕ್ಕಾಗಲ್ಲ. ಟ್ಯಾಕ್ಸ್ ಆಲ್ಮೋಸ್ಟ್ ತುಂಬ ಡಿಫ್ರೆನ್ಸ್ ಏನಾಗಲ್ಲ, ಆಲ್ಮೋಸ್ಟ್ ಅಲ್ಲೇ ಇರುತ್ತೆ. 99% ಅಲ್ಲೇ ಇರುತ್ತೆ, ಅಷ್ಟೊಂದು ಡಿಫ್ರೆನ್ಸ್ ಏನಾಗಲ್ಲ. ಅದು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋ ಅಕೌಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೆಜಾರಿಟಿ ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ಬಟ್ ನಿಮಗೆ ಪ್ರೊಸೀಜರ್ ಕಾಸ್ಟು ಸ್ವಲ್ಪ ಈಸಿ ಮೂಮೆಂಟ್. ಈಗ ಬೆಂಗಳೂರಿನಲ್ಲಿ ಕೆಲವೊಂದು RTO ಇದೆ, ನಾನು ಹೇಳ್ತೀನಿ ಲಾಸ್ಟಲ್ಲಿ ಯಾವುದು ಅಂತ, ಅದ್ರಲ್ಲಿ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಅದೇ ನೀವು ಬೇರೆ ಕಡೆ RTOಗಳು ತುಂಬ ಸ್ಲೋ, 1 ತಿಂಗಳು 2 ತಿಂಗಳ ನಂಬರ್ ಬರಲ್ಲ. ನೆಕ್ಸ್ಟ್ ನೀವು ಲಾಸ್ಟ್ ವೀಡಿಯೋ ಹೇಳ್ತೀನಿ ನಾನು ಯಾವುದು ಜಾಸ್ತಿ ಪ್ರಿಫರ್ ಮಾಡ್ತೀನಿ. 1 ದಿವಸ 2 ಸಲ ನಂಬರ್ ಬಂದುಬಿಡುತ್ತೆ ಆ RTO, ನಾನು ಹೇಳ್ತೀನಿ ಲಾಸ್ಟಲ್ಲಿ ಯಾವುದು ಅಂತ. ಸೊ ಇಷ್ಟೆಲ್ಲನೂ ಕೊಟ್ಟು ನೀವು ಒಂದು ನೀಟಾಗಿ ನೀವು ಫಾರ್ಮ್ 29 13 ಎಲ್ಲ ಸೈನೆಲ್ಲ ಹಾಕಿ ಕೊಟ್ಟಿರ್ತಾರಲ್ವ, ಅದು ಪ್ಲಸ್ ಇದು ಎಲ್ಲನೂ ಒಂದು ಫೈಲ್ ಥರ ಮಾಡಿ ನೀವು ಏಜೆಂಟ್ ಸಿಕ್ಕರೆ ಅವರೆಲ್ಲ ಮಾಡಿಕೊಡ್ತಾರೆ. ನೀವು ಕೊಟ್ಬಿಟ್ರೆ ಅವ್ರು ಕಾಯ್ತಾ ಇರ್ತಾರೆ, ಅದಕ್ಕೋಸ್ಕರನೇ ಅವರು ಕೊಟ್ಟರೆ ಅವ್ರು ನೀಟಾಗೆಲ್ಲ ಸೆಟಪ್ ಮಾಡಿಬಿಟ್ಟು ನಿಮಗೆ ಸಬ್ಮಿಟ್ ಮಾಡಿ ಟ್ಯಾಕ್ಸ್ನ ಕ್ಯಾಲ್ಕುಲೇಷನ್ ಮಾಡಿ ಟ್ಯಾಕ್ಸ್ನ ಕೊಡ್ತಾರೆ. ಆವಾಗ ನೀವು ಗಾಡಿ ತೊಗೊಂಡು ಹೋಗಬೇಕು ಅಂತ ಅವಶ್ಯಕತೆ ಏನಿಲ್ಲ. ಆ ಟ್ಯಾಕ್ಸ್ ಎಲ್ಲ ನೀವೆಲ್ಲ ಕಟ್ಟ ಮೇಲೆ, ಈಗ ಉದಾಹರಣೆಗೆ ನೀವು KA01 RTOಗೆ DDನ ತೊಗೊಂಡು ಅದು ಅಮೌಂಟ್ ಎಲ್ಲ ಹೇಳ್ತಾರಲ್ಲ, ಆ DD ತೆಗೆದುಬಿಟ್ಟು ಆ DDನ ತೊಗೊಂಡೋಗಿ ನೀವು ಇನ್ಸ್ಪೆಕ್ಷನ್ ದಿವಸ ಅವ್ರು ಯಾವತ್ತು ಹೇಳ್ತಾರೆ ಅಥವಾ ನೀವು ಯಾವತ್ತು ಹೋಗೋ ಪಾಸಿಬಿಲಿಟಿ ಅವತ್ತು 1 or 2 ಡೇಸ್ ಅದೆಲ್ಲ ಫಾಸ್ಟಾಗಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆ DD ಸಮೇತ ನೀವು ಆ ಫೈಲ್ನ ಸಮೇತ ನೀವು ಕೊಟ್ಟರೆ ಇನ್ಸ್ಪೆಕ್ಷನ್ಗೆ ಕರೀತಾರೆ. ಇನ್ಸ್ಪೆಕ್ಷನ್ ಮಾಡೋರ ಮೇಲೆ ಡಿಪೆಂಡು. ಬಟ್ ಮೆಜಾರಿಟಿ ಯಾರು ಸುಮ್ಮನೆ ನೋಡ್ತಾರೆ, ಗಾಡಿ ಕಂಡೀಷನ್ ಇರೋದ್ರಿಂದ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ನಾವು ತೊಗೊಂಡೋಗ್ಬೇಕಾದ್ರೆ ನೀಟಾಗಿ ತೊಳೆದು ಬಳ್ದನ್ನು ತೊಗೊಂಡೋಗುತ್ತೆ. ಸೊ ಹಂಗಾದ್ರೆ ಅಲ್ಲಿ ಪಾಸ್ ಆಗುತ್ತೆ. ಪಾಸಾಗಿ ಮುಗಿದ ತಕ್ಷಣ ನಿಮಗೆ ಎಲ್ಲ ರಿಸಿಪ್ಟ್ ಕೊಟ್ಬಿಡ್ತಾರೆ. ನಿಮಗೆ ನೀವು ಟ್ಯಾಕ್ಸ್ ಕಟ್ಟಿರೋದು, ನಂಬರ್ಗೆ ಬೇಕಾಗಿರೋವಂಥದ್ದು ಟ್ಯಾಕ್ಸು, ಮತ್ತು ಆ ಹೊಸ RCಗೂ ಅದಕ್ಕೊಂದು ಟ್ಯಾಕ್ಸ್ ಅಂದರೆ ಫೀಸ್, ಇದೆಲ್ಲನೂ ಸೇರಿಸಿ ಒಂದು ಇದು ಕೊಟ್ಬಿಡ್ತಾರೆ, ರಿಸಿಪ್ಟ್ ಕೊಟ್ಬಿಡ್ತಾರೆ. ಅದನ್ನ ಇಟ್ಕೊಂಡ್ಬಿಟ್ಟು ನೀವು ಆರಾಮಾಗಿ ನಂಬರ್ ಯಾವಾಗಾರು ಬರಲಿ, ಒಂದು ವಾರ ಬರಲಿ, 1 ತಿಂಗಳು ಬರಲಿ, 2 ತಿಂಗಳು, ನಿಮಗೇನು ಪ್ರಾಬ್ಲಮ್ ಇಲ್ಲ. ಯಾವ RTOದರೂ ಹಿಡಿಯಲ್ಲ, ಯಾವ ಟ್ರಾಫಿಕ್ ಪೊಲೀಸ್ನವ್ರು ಇಡಲ್ಲ. ನಿಮ್ಮ ಹತ್ರ ಎಲ್ಲನೂ ಕೂಡ ಟ್ಯಾಕ್ಸ್ ಕಟ್ಟಿರೋದು ಇರುತ್ತೆ. ಈಗ ನಿಮಗೆ ಇನ್ನೊಂದು ಆಪ್ಷನ್ ಇದೆ. ನೀವು KA ನಂಬರ್ ತೊಗೋಬೇಕಂತ ನಾನು DL ನಂಬರ್ ಕೂಡ ತೊಗೊಂಡೇ ಓಡಾಡಬಹುದು. ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನೀವು ಟ್ಯಾಕ್ಸ್ ಕಟ್ಟಿ ನಂಬರ್ ಏನೂ ಬೇಕಾಗಿಲ್ಲ ನನಗೆ, ನಾನು DL ಅಲ್ಲೇ ಓಡಿಸ್ತೀನಿ, ನಾನು ಟ್ಯಾಕ್ಸ್ ಮಾತ್ರ ಕಟ್ತೀನಿ, ಲೈಫ್ ಟ್ಯಾಕ್ಸ್ ಕಟ್ತೀನಿ, 10 ವರ್ಷದ್ದು 10 ವರ್ಷದ ಏನಿರುತ್ತೋ ರಿಮೈನಿಂಗ್ ಏನಿರುತ್ತೋ ನಾನು ಕಟ್ತೀನಿ. ಬಟ್ ನಾನು KA ಬೇಡ, DL ಅಲ್ಲೇ ಓಡಿಸ್ತೀನಿ, ನೀವು ಓಡಿಸ್ಬಹುದು, ಅದಕ್ಕೂ ಅವಕಾಶ ಇದೆ. ಬಟ್ ನನ್ನ ರೆಕಮೆಂಡೇಷನ್, ನೀವು ಇಲ್ಲಿಯವರಾಗಿದ್ದರೆ, ನೀವು ಮತ್ತೆ ಡೆಲ್ಲಿಗೆ ಹೋಗಾಗ ನೀವು ಇಲ್ಲೇ ಸೆಟ್ಲ್ ಆಗ್ತೀನಿ, ಅಥವಾ ನೀವು ಇಲ್ಲಿಯವರೇ ಕನ್ನಡದವರೇ ಆಗಿದ್ದರೆ, ಸೊ ನೀವು KA ಮಾಡಿಸ್ಕೊಳ್ಳೋದು ಬೆಸ್ಟ್ ಆಪ್ಷನ್. ಬಟ್ ಮೆಜಾರಿಟಿ ಯಾರು ಮಾಡಿಸಲ್ಲ, ತುಂಬ ರೇರ್ ಹತ್ರ ಮಾಡಿಸೋದು. ಬಟ್ ಆ ಆಪ್ಷನ್ ಕೂಡ ಇದೆ. ನೀವು ನಂಬರೇ ತಗೊಳ್ಳೋ, ಬರೀ ಟ್ಯಾಕ್ಸ್ ಕೊಟ್ಟು ಕೂಡ ಓಡಿಸ್ಬೋದು. ಇಷ್ಟೆಲ್ಲ ಆದಮೇಲೆ ನಿಮಗೆ ಗಾಡಿ ನಂಬರ್ ಬರುತ್ತೆ, ಬಹಳ ಫಾಸ್ಟಾಗೆ ಬರುತ್ತೆ. ನಾನು ತೊಗೊಳ್ಳೋವಂಥದ್ದು KA01 ಸೊ ಅದರಲ್ಲಿ ಬೇಗ ಬರುತ್ತೆ, ಕೆಲಸ ಫಾಸ್ಟಾಗಿ ಆಗುತ್ತೆ. KA01 ನನಗೆ ಗೊತ್ತಿರೋದು ತುಂಬ ಜನ ಏಜೆಂಟ್ಗಳ ಮುಖಾಂತರ ಹೋದ್ರೂ ಬೇಗ ಆಗುತ್ತೆ, ನೇರವಾಗಿ ಹೋದ್ರೂ ಸ್ವಲ್ಪ ಬೇಗ ಆಗುತ್ತೆ. ನೇರವಾಗಿ ಹೋದರೆ ಸ್ವಲ್ಪ ಇವು ಕಾಂಪ್ಲಿಕೇಶನ್ಸ್ ಹೇಳ್ತಾರೆ. ಬಟ್ ಇಟ್ಸ್ ಓಕೆ, ಅವಕ್ಕೆಲ್ಲ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿದ್ರೆ ಮಾಡಿಸ್ಬಹುದು. ಸೊ ಬೇಗ ನಿಮ್ಮ ನಂಬರು ಬಂದುಬಿಡ್ತದೆ. ಸೊ ನಂಬರ್ ಬಂದಿದ್ದ ತಕ್ಷಣ ಇಮಿಡಿಯೇಟ್ಲಿ ನೀವು ಮಾಡಬೇಕಾಗಿರೋ ಕೆಲಸ, ಇನ್ಶೂರೆನ್ಸ್ನ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಆಗಿದ್ದು ಅದು ವ್ಯಾಲಿಡಿಟಿ ಇನ್ನೂ ಇದೆ.
ಅಂತಿದ್ರೆ ಇಮ್ಮಿಡಿಯೇಟ್ಲಿ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೇಬೇಕು. ನೀವು ಇದೆಲ್ಲ ಆರ್ ಸಿ ಎಲ್ಲ ಬಂದ್ಬಿಡ್ತು, ನಂಬರು ಬಂದ್ಬಿಡ್ತು, HSRP ಪ್ಲೇಟು ಹಾಕ್ಸ್ಬಿಟ್ಟೆ ಎಲ್ಲನೂ ಆಗೋಯ್ತು ಅಂತ ಅಂದ್ಕೊಂಡು ಕೂಲ್ ಆಗೋಗಬೇಡಿ. ಇನ್ಶೂರೆನ್ಸ್ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಗಾಡಿಗೆ ಏನಾದ್ರು ಹೆಚ್ಚು ಕಮ್ಮಿ ಐತೆ ಅಂತ ಹೇಳಿದ್ರೆ ಅದು ಕ್ಲೈಮ್ ಆಗೋದಿಲ್ಲ. ಅದು ಹಳೆ ಓನರ್ಗೆ ರೆಕಾರ್ಡ್ಸ್ಗೆ ಹೋಗುತ್ತೆ ಮತ್ತು ಅದು ಯೂಸ್ಲೆಸ್. ಬಿಕಾಸ್ ನಂಬರ್ ಆಲ್ರೆಡಿ ಬಂದುಬಿಟ್ಟಿರುತ್ತೆ. ಅವ್ನು ಯಾವ ನಂಬರ್ಗೆ ಮಾಡ್ತಾನೆ ಅಂತ, ಯಾವ ನಂಬರ್ಗೆ ಕ್ಲೈಮ್ ಮಾಡಬೇಕು ಅವ್ನು, ಯಾವ ಗಾಡಿನ ತೋರಿಸ್ಬೇಕು ಅವ್ನು. ಹಂಗಾಗಿ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೇಬೇಕು. ಈವನ್ ನೀವು KA ಗಾಡಿ ತೊಗೊಂಡ್ರೂ ಕೂಡ, ನೀವು DL ಗಾಡಿ ಅಂತಲ್ಲ, ನೀವು KA ಗಾಡಿ ತೊಗೊಂಡ್ರೂ ಕೂಡ, ಬೇರೆ ಹತ್ರ ಯೂಸ್ ಸೆಕೆಂಡ್ ಓನರ್, ಥರ್ಡ್ ಓನರ್, ಫಸ್ಟ್ ಓನರ್ ತೊಗೊಂಡ್ರು ಕೂಡ ಅವ್ರ ಹತ್ರ ಇನ್ಶೂರೆನ್ಸ್ ವ್ಯಾಲಿಡ್ ಇದ್ದರೆ, ಅದರಲ್ಲಿ ಫಸ್ಟ್ ಪಾರ್ಟಿ ಆಗಿರೋ ಖಂಡಿತ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ. ಈವನ್ ಥರ್ಡ್ ಪಾರ್ಟಿ ಇದ್ರೂ ಬೆಟರ್ ಮಾಡಿಸ್ಕೊಟ್ರೆ ಬೆಟರ್. ಬಟ್ ಥರ್ಡ್ ಪಾರ್ಟಿಯಲ್ಲಿ ಅಷ್ಟು ವ್ಯಾಲಿಡಿ, ಬಟ್ ಬೆಸ್ಟ್ ಕಾಂಪ್ರೆನ್ಸಿವ್ ಅಥವಾ ಬಂಪರ್ ಟು ಬಂಪರ್ ಫಸ್ಟ್ ಪಾರ್ಟಿ ಅಂತ ಏನು ಹೇಳ್ತೀವಲ್ಲ, ಇದನ್ನು ತೊಗೊಳ್ಳೋದು ನಿಮಗೆ ಬೆಸ್ಟ್ ಆಪ್ಷನ್. ಮಾಡಿಸ್ಕೊಂಬಿಡಿ, ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಡಿ. ಅದಕ್ಕೂ ಇನ್ಸ್ಪೆಕ್ಷನ್ ಎಲ್ಲ ಇರುತ್ತೆ, ಅದು ಓಕೆ, ಅದೇನು ದೊಡ್ಡ ವಿಷಯ ಅಲ್ಲ, ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟೆಲ್ಲ ಮಾಡಿಸ್ಕೊಂಬಿಟ್ರೆ ನಿಮಗೆ ಬೆಸ್ಟ್ ಆಪ್ಷನ್. ಈಗ ಇಲ್ಲಿ ತುಂಬ ಜನಕ್ಕೆ ಬರುವಂಥ ಡೌಟ್ ಅಂತ ಹೇಳಿದ್ರೆ, ಆ NOC ಬರೋಕ್ಕೆ 15 ಡೇಸು ಆಗ್ಬೋದು, 30 ಡೇಸು ಆಗ್ಬೋದು, 45 ಡೇಸ್ ಮ್ಯಾಕ್ಸಿಮಮ್. ಆ ಶಿಸ್ತಲ್ಲಿ ನಮಗೇನು ಹಿಡಿಯಲ್ವಾ ಈ ಕ್ವಶನ್ ಇದೆ. ಸೊ ನೀವು NOC ಅಪ್ಲೈ ಮಾಡಿ ಆ ರಿಸಿಪ್ಟ್ ಏನಿರುತ್ತೋ ಆ ಡೇಟಿಂದ 1 ಇಯರ್ವರೆಗೂ ಕೂಡ ನೀವು ಆರಾಮಾಗಿ ಓಡಾಡ್ಬೋದು. ಅದೇ ನಂಬರ್ ಪ್ಲೇಟಲ್ಲೇ, ಅದೇ ಡಾಕ್ಯುಮೆಂಟ್ಸ್ನಲ್ಲೇ ನೀವು ಓಡಾಡ್ಬೋದು. ನಿಮ್ಗೆ ಯಾವುದೇ ರೀತಿಯಾದಂಥ ಫೈನ್ಗಳು ಇರೋದಿಲ್ಲ. ಬಟ್ 1 ಇಯರ್ ಆಗೋದ್ಮೇಲೆ ನಿಮಗೆ ಫೈನ್ ಜಾಸ್ತಿ ಆಗುತ್ತೆ. ನನಗೆ ಗೊತ್ತಿರೋಂಗೆ ಅದು 1 ಮಂತಿಗೆ 500 ಏನೋ ಇರ್ಬೋದು. ಮಂತ್ಲಿ ಫೈನ್ ಹಾಕ್ತಾರೆ, ಫೈನ್ ಇರುತ್ತೆ. ಬಟ್ NOC ಬಂದಿದ್ದು ತಿಂಗಳು ಬಿಟ್ಟು ನೆಕ್ಸ್ಟ್ ತಿಂಗಳಿಂದನೂ ಕೂಡ ನೀವು ಮಾಡಿಸಿಲ್ಲ ಅಂದರೆ ಅದಕ್ಕೂ ಫೈನ್ ಇರುತ್ತೆ, ರೈಟ್? ಎರಡಕ್ಕೂ ಫೈನ್ ಇರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತದು. 1 ಇಯರ್ಗೂ ಕಾಲಾವಕಾಶ ಇರ್ತದೆ. ನೀವು NOCಗೆ ಅಪ್ಲೈ ಮಾಡದೆ ಹಾಗೆ ಓಡಿಸ್ತಾ ಇದ್ದರೆ ನಿಮ್ಗೆ 1 ಇಯರ್ವರೆಗೂ ವ್ಯಾಲಿಡಿಟಿ ಇರುತ್ತೆ. ಏನೋ ಕೆಲಸ ಅಂತ ರಿಲೇ ಇಟ್ಕೊಂಡು ಓಡಾಡ್ಬೋದು. ಬಟ್ ನೀವು NOC ತೊಗೊಂಡಿದ್ರೆ ₹500 ಎಕ್ಸ್ಟ್ರಾ ಫೈನ್ ಆ್ಯಡ್ ಆಗ್ತಾ ಹೋಗುತ್ತೆ. ಇದು ನನಗೆ ಗೊತ್ತಿರೋ ಹಂಗೆ. ಇದು ಮೇ ಬಿ ಇದು RTO ಟು RTO ಡಿಫ್ರೆನ್ಷಿಯೇಷನ್ ಆಗೋಂಥ ಚಾನ್ಸ್ ಇರುತ್ತೆ. ಬಟ್ ನನಗೆ ಗೊತ್ತಿರೋ ನನ್ನ ನಾಲೆಜ್ ಪ್ರಕಾರ 1 ತಿಂಗಳು ನೀವು ಎಕ್ಸ್ಟೆಂಡ್ ಮಾಡ್ತಾ, NOC ಬಂದಮೇಲೆ 1 ತಿಂಗಳು ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋದಂಗೆ ನಿಮಗೆ ಖಂಡಿತ ಫೈನ್ ಬೀಳುತ್ತೆ. ಓಕೆನಾ? ದಂಡ ಬಿದ್ದೇ ಬೀಳ್ತದೆ. ನೀವು ಟ್ರಾನ್ಸ್ಫರ್ ಮಾಡೋ ಟೈಮಲ್ಲೇ ಅದು ದಂಡನ ಸೇರಿಸಿ ತೊಗೊಳ್ತಾರೆ, ಸರಿನಾ? ಅದಕ್ಕೇ ಅದರಲ್ಲೂ ಪ್ಲಸ್ ಆ್ಯಡ್ ಮಾಡ್ತಾರೆ. ಉದಾಹರಣೆಗೆ ಈಗ ಅದರ ಮಾರ್ಕೆಟ್ ವ್ಯಾಲ್ಯೂ ಈಗ 15 ಲಕ್ಷ ಇತ್ತು. ಎಕ್ಸ್ ಶೋರೂಮ್ ಪ್ರೈಸ್ ಮೇಲೇ ಅದು ಕ್ಯಾಲ್ಕುಲೇಷನ್ ಮಾಡಿ 15 ಲಕ್ಷ ಇತ್ತು. 2015 ಇಸ್ವಿ ಮಾಡಲ್ದು ಒಂದು ವೆಹಿಕಲ್ ಅಂತ ಅಂದ್ಕೊಳ್ಳಿ. ಅದು ನಿಮಗೆ ಎಷ್ಟಕ್ಕೋ ಕೊಟ್ರಿ, ಅದು ಬೇರೆ 4 ಲಕ್ಷ ತಂದ್ರೋ 5 ಲಕ್ಷ ತಂದ್ರೋ, ದಟ್ ಈಸ್ ಡಿಫ್ರೆಂಟ್. ಬಟ್ ಇವಾಗ ಒಂದು ಟ್ಯಾಕ್ಸು ಒಂದು 1,20,000 1,30,000 ಬಂತು ಅಂತಲೇ ಅಂದ್ಕೊಳ್ಳೋಣ. ಅದು ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಅಂದ್ಕೊಳ್ಳೋಣ. ಅದಕ್ಕೆ 1,32,000 ಪ್ಲಸ್ ಪ್ರೊಸೆಸಿಂಗ್ ಫೀಸು, ಆ ಫೀಸು ಈ ಫೀಸ್ ಎಲ್ಲ ಸೇರಿಸಿ ಅದು ಗೌರ್ಮೆಂಟ್, ಅದು ನಿಮ್ಗೆ ರಿಸಿಪ್ಟ್ ಬರುತ್ತೆ. ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಟ್ಯಾಕ್ಸ್ ಕಟ್ಟೋದು ಡಿ ನೀವು ತೊಗೊಳ್ತೀರ, ಅದುವರೆ ಏನಿಲ್ಲ. ಬಟ್ ಈಗ ನೀವು ಜನವರಿನಲ್ಲಿ NOC ಬಂದಿರ್ತದೆ. ಬಟ್ ನೀವು ಮೇ ತಿಂಗಳು ಅಂದರೆ 4 ತಿಂಗಳು ಡಿಫ್ರೆನ್ಸ್ ಆಗುತ್ತೆ. ಆ 4 ತಿಂಗಳು ₹2,000 ನೀವು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ. ಇದಿಷ್ಟು ಇದರಲ್ಲಿ ಬರುವಂಥದ್ದು ಒಂದು ಸಿಸ್ಟಮ್, ಈ ರಿಜಿಸ್ಟ್ರೇಷನ್ ಟ್ರಾನ್ಸ್ಫರ್. ಸೊ ನಿಮ್ಗೆ ಯಾರಿಗಾನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ನೀವು ಆಲ್ರೆಡಿ ತರ್ತಾ ಇದ್ದೀರಾ ಅಥವಾ ತಂದಿದ್ದೀರಾ, ಇಲ್ಲ ಮಾಡಿಸ್ಬೇಕು ಅಥವಾ ನಾಲೆಜ್ಗೋಸ್ಕರ ನಿಮ್ಗೆ ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೇನಾದರೂ ಆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಬೆಂಗಳೂರು ಗಾಡಿ ಮಾಡಿಸ್ಕೋಬೇಕು ಅಥವಾ ಕರ್ನಾಟಕ ಗಾಡಿ ಮಾಡಿಸ್ಕೋಬೇಕು ಅಂತಿದ್ರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಸೊ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಅಲ್ಲಿಂದ ತರಬೇಕಾದ್ರೆ ನಾವು ಗಾಡಿಗಳಲ್ಲಿ ಸಾಮಾನ್ಯವಾಗಿ ಏನು ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೀಗೆ ಸಾಕಷ್ಟು ವೆಹಿಕಲ್ಸ್ಗಳ ಬಗ್ಗೆ, ಎಲೆಕ್ಟ್ರಾನಿಕ್ಸ್ ಗ್ಯಾಡ್ಜೆಟ್ಸ್ಗಳ ಬಗ್ಗೆ ರಿವ್ಯೂನ ಕೊಡೋಕ್ಕೆ ಶುರು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ.